ಉತ್ತಮ ಆರೋಗ್ಯ ಶೈಲಿ. ಆರೋಗ್ಯಕರ ಜೀವನ ಶೈಲಿಯು ನಿಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಅತ್ಯಗತ್ಯವಾಗಿದೆ. ಇದು ದೀರ್ಘ ಮತ್ತು ಸಂತೋಷದ ಜೀವನಕ್ಕೆ ಅಡಿಪಾಯ ಹಾಕುತ್ತದೆ. ಇದು ಕೇವಲ ರೋಗಗಳನ್ನು ತಪ್ಪಿಸುವುದಷ್ಟೇ ಅಲ್ಲ, ಬದಲಿಗೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿದೆ. ಇತರರಿಗೆ ಮಾದರಿಯಾಗುವುದು. ನೀವು ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸಿದಾಗ ನಿಮ್ಮ ಕುಟುಂಬದ ಸದಸ್ಯರು, ವಿಶೇಷವಾಗಿ ಮಕ್ಕಳಿಗೆ ಉತ್ತಮ ಮಾದರಿಯಾಗುತ್ತೀರಿ. ಒಟ್ಟಾರೆಯಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಯೋಗಕ್ಷೇಮದ ಪ್ರತಿಯೊಂದು ಅಂಶದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹೆಚ್ಚು ಸಂತೃಪ್ತಿಕರ ಮತ್ತು ಶಕ್ತಿಯುತ ಜೀವನಕ್ಕೆ ಕಾರಣವಾಗುತ್ತದೆ. ಸ್ವಯಂ ನಿಯಂತ್ರಣ ಮತ್ತು ಆತ್ಮವಿಶ್ವಾಸ. ನಿಮ್ಮ ಆರೋಗ್ಯದ ಮೇಲೆ ನಿಯಂತ್ರಣ ಸಾಧಿಸುವುದು ನಿಮ್ಮ ಜೀವನದ ಇತರ ಅಂಶಗಳ ಮೇಲೆ ಹಿಡಿತ ಸಾಧಿಸಿದ ಭಾವನೆಯನ್ನು ನೀಡುತ್ತದೆ. ಇದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ಧನ್ಯವಾದಗಳು. ಉತ್ತಮ ಆರೋಗ್ಯ. ನಾವೆಲ್ಲರೂ ಜೀವಿಸಲು ಮತ್ತು ಬೆಳವಣಿಗೆ ಆಹಾರ ಬೇಕು. ಆಹಾರವು ನಮಗೆ ಚಲಿಸಲು ಮತ್ತು ಕೆಲಸ ಮಾಡಲು ಶಕ್ತಿ ನೀಡುತ್ತದೆ. ಉತ್ತಮ ಆಹಾರವು ಆರೋಗ್ಯ ಸಮಸ್ಯೆಗಳನ್ನು ದೂರವಾಗಿರಿಸುತ್ತದೆ. ನಾವು ನಮ್ಮ ಹೆಚ್ಚಿನ ಆಹಾರವನ್ನು ಪ್ರಾಣಿ ಮತ್ತು ಸಸ್ಯಗಳಿಂದ ಪಡೆಯುತ್ತೇವೆ. ನಾವು ಸಸ್ಯಗಳಿಂದ ಹಣ್ಣು ಮತ್ತು ತರಕಾರಿ ಮತ್ತು ದ್ವಿದಳ ಧಾನ್ಯಗಳನ್ನು, ನಾವು ಪ್ರಾಣಿಗಳಿಂದ ಹಾಲು, ಮೊಟ್ಟೆ ಮತ್ತು ಮಾಂಸವನ್ನು ಅಕ್ಕಿ ಮತ್ತು ಗೋಧಿ ನಾವು ತಿನ್ನುವ ಆಹಾರದಲ್ಲಿ ಇರುತ್ತದೆ. ಹಣ್ಣು ಮತ್ತು ತರಕಾರಿಗಳು ಬಹಳಷ್ಟು ಅತ್ಯಂತ ಪೋಷಕಾಂಶ ಹೊಂದಿರುತ್ತದೆ. ಜಂಕ್ ಫುಡ್ ನಮಗೆ ಅನಾರೋಗ್ಯ ಮತ್ತು ಇತರ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆಹಾರವನ್ನು ವ್ಯರ್ಥ ಮಾಡಬಾರದು. ಮಕ್ಕಳೇ, ಇವತ್ತು ನೀವು ಸಂಭ್ರಮ ಶನಿವಾರ ಚಟುವಟಿಕೆ ಉತ್ತಮ ಆರೋಗ್ಯ ಶೈಲಿ ಎಂಬ ವಿಷಯದ ಬಗ್ಗೆ ನೀವು ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಚಟುವಟಿಕೆಯಿಂದ ನಾವು ಏನು ತಿಳಿತೀವಪ್ಪ ಅಂತಂದ್ರೆ, ಒಳ್ಳೆಯ ಆರೋಗ್ಯವನ್ನು ನಾವು ಅದರ ನಿಯಮಗಳನ್ನು ರೂಢಿಸ್ಕೊಳ್ಬೇಕು. ನಿತ್ಯ ಜೀವನದ ಒಳಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ, ನಮ್ಮ ಆರೋಗ್ಯ ಒಳ್ಳೆಯದಾಗಿರ್ಬೇಕಂತಂದ್ರೆ ಕೆಲವು ನಿಯಮಗಳನ್ನು ಪಾಲಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಚಟುವಟಿಕೆಯನ್ನು ನೀವು ಇವತ್ತು ಕಲ್ತಿದ್ದೀರಿ. ಹೌದಲ್ಲ?
ಓಕೆ, ಎಲ್ಲರಿಗೂ ಧನ್ಯವಾದಗಳು. ಸಾಕಷ್ಟು ನೀರು ಕುಡಿಬೇಕು, ರೋಡ್ ಬಂದಿಗೆ ಆಹಾರ ತಿನ್ಬಾರ್ದು, ಬಾಳೆಹಣ್ಣ ಮತ್ತೆ ಹಾಕ್ತಿದ್ರಿ ಅಂತ ಜಂಕ್ ಫುಡ್ ತಿನ್ಬೇಡ್ರಿ, ಜಾಸ್ತಿ ಖಾರಕ್ಕಿಂತ ಗೋಬಿ ಮಂಚೂರಿ, ಪಾನಿಪುರಿ ಇಂಥದ್ದೇನು ತಿನ್ಬೇಡ್ರಿ. ಇದು ಒಳ್ಳೆ ರೀತಿಯ ಆಹಾರ, ಇದು ಒಳ್ಳೆ ರೀತಿಯ ಆಹಾರ. ಆರೋಗ್ಯಕರ ಜೀವನ ಶೈಲಿಯ ಒಂದು ಪ್ರಮುಖ ಅಂಶ ಆಹಾರ. ಒಳ್ಳೆಯ ರೀತಿಯ ತರಕಾರಿ, ಹಣ್ಣು, ಮೊಟ್ಟೆ, ಬಾಳೆಹಣ್ಣನ್ನು ತಿನ್ನಬೇಕು ಮತ್ತು ಇಂಥ ಜಂಕ್ ಫುಡ್ ಅನ್ನು ತಿನ್ನಬಾರದು. ದಿನನಿತ್ಯದಲ್ಲಿ ಸಾಕಷ್ಟು ಒಳ್ಳೆ ನೀರನ್ನು ಕುಡಿಯಬೇಕು, ಬೇಗ ಮಲಗಿ ಬೇಗ ಏಳಬೇಕು. ದಿನನಿತ್ಯ ಪ್ರತಿದಿನ ಬೆಳಿಗ್ಗೆ ಹಲ್ಲು ಉಜ್ಜಬೇಕು,